ಪ್ರಪಂಚ. ಕರ್ನಾಟಕದ 6.5 ಕೋಟಿ ಜನರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾ ನಮ್ಮ ರಿಪಬ್ಲಿಕ್ ಚಾನಲ್ ಅವರಿಗೆ ನನ್ನ ಧನ್ಯವಾದಗಳು. ಇದು ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹಿಂದೆ ಬರತಕ್ಕಂಥ ಹಿರಿಯ ನಿರ್ದೇಶಕರಿಗೆ ನಾನು ಹೇಳೋದು ಒಂದು ಪಾಠ ಆಗಲಿ ಅಂತ ನಾನು ಬೇಡ್ಕೊತೀನಿ. ಧನ್ಯವಾದಗಳು ಸರ್. ನಮಸ್ಕಾರ, ಹೇಗಿದ್ರೆ ಸರ್? ನೀವು ನಮಸ್ಕಾರ ಅಂದರೆ ನಾನು ನಮಸ್ಕಾರ ಅಂತ 3 ಸಾರಿ ಹೇಳ್ತೀನಿ. ಒಂದು ದೇಶಕ್ಕೆ, ಇನ್ನೊಂದು ನಾಡಿಗೆ, ಇನ್ನೊಂದು ನಿಮ್ಮ ಚಾನಲ್ಗೆ, ಮತ್ತು ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ತುಂಬಾ ಖುಷಿ ಆಗ್ತಿದೆ. ಅಂಡ್ ನಮ್ಮ ಹಿರಿಯ ಕಲಾವಿದರನ್ನೆಲ್ಲ ಈಗ ಮತ್ತೆ ನಾವು ಒನ್ಸ್ ಅಗೇನ್ ಎಲ್ಲರನ್ನೂ ಮಾತಾಡ್ಸಿರೋದು ತುಂಬಾ ಖುಷಿ ಆಗ್ತಿದೆ. ಅಂಡ್ ಸ್ಪೆಷಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದು ನಮಗೆ ರಿಯಲಿ ತುಂಬಾ ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಸರ್. ಇಲ್ಲಿ ಥ್ಯಾಂಕ್ಸ್ ಅನ್ನೋದು ಪ್ರಶ್ನೆ ಬರಲ್ಲ. ಹೊಸ ನೀರು ಬಂದಾಗ ಹಳೆ ನೀರು ಹೋಗಲೇಬೇಕು. ಹೊಸಬರು ಬರ್ತಾ ಇರೋವಾಗ ಹಳಬರು ಅವರವರೇ ಹೊಸಬರಿಗೆ ದಾರಿ ಮಾಡಿಕೊಟ್ಟು ಹೋದರೆ ಹಳಬರು ಬದುಕ್ತಾರೆ, ಹೊಸಬರು ಬದುಕ್ತಾರೆ. ಆದರೆ ಹೊಸಬರು ಹಳಬರನ್ನ ತುಳಿದ್ಬಿಟ್ರೆ ಈ ಹೊಸಬರು ಬದುಕೋಕ್ಕಾಗಲ್ಲ. ಹಳಬರು ಹೊಸಬ್ರನ್ನ ತುಳಿಬಾರ್ದು. ಅವರಿಗೆ ಇವ್ರ ದಾರಿ ಮಾಡಿಕೊಡ್ಬೇಕು, ಇವರಿಗೆ ಅವ್ರ ದಾರಿ ಮಾಡಿಕೊಡ್ಬೇಕು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಈಗ ಬರೋ ಯಂಗ್ ಬ್ಲಡ್ಗಳು, ಅವರಲ್ಲಿ ಏನು ತಲೆ ಇದೆ, ಪ್ರಚಂಡ ಬುದ್ಧಿಗಳು, ಅವರಲ್ಲಿ ಇಮ್ಯಾಜಿನೇಷನ್ ಮಾಡೋಕ್ಕೆ ಆಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಟ್ಯಾಲೆಂಟು. ಅದನ್ನು ನಾವು ಹಳಬರು ದೇವರಾಣೆ ಮಾಡೋಕ್ಕಾಗಲ್ಲ. ನಮ್ದೇನಪ್ಪ ಅಂತಂದರೆ 4 ಗೋಡೆ ಒಳಗಡೆ ನಾವು ಈಜೋಡಿಯವರು, ನಾವು ಬಾವಿ ಕಪ್ಪೆಗಳು. ಈಗ ಬರೋರೆಲ್ಲ ಸಮುದ್ರದ ತಿಮಿಂಗಲ್ಗಳು. ಒಬ್ಬೊಬ್ರದ್ದು ಒಂದೊಂದು ಥಾಟು. ಅವ್ರು ಬರೋವಾಗಲೇ ಯೋಚನೆ ಮಾಡ್ತಾರೆ, ನಾ ಆ ಲೆವೆಲ್ ಸಿನಿಮಾ ಮಾಡಬೇಕು, ಈ ಲೆವೆಲ್. ಆದ್ದರಿಂದ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಈ ಮಾತಾಡೋ ಉದ್ದೇಶ ಏನಪ್ಪ ಅಂದರೆ, ಯಂಗ್ಸ್ಟರ್ಗಳಿಗೆ ದಯವಿಟ್ಟು ಕ್ಯಾಮ್ರಾಮೆನ್ ಆಗಲಿ, ಮೇಕಪ್ ಮೆನ್ ಆಗಲಿ, ಕಾಸ್ಟ್ಯೂಮ್ ಮೆನ್ ಆಗಲಿ, ಆರ್ಟಿಸ್ಟ್ ಆಗಲಿ, ಪ್ರತಿಯೊಬ್ಬರೂ ಹೊಸಬರಿಗೆ ಅವಕಾಶ ಕೊಟ್ಟು ಅದರ ಆರಿಸ್ಕೋತಾರೆ. ಯಾರು ಚೆನ್ನಾಗಿರ್ತಾರೆ, ಯಾರು ಒಳ್ಳೇದು ಮಾಡ್ತಾರೆ, ಅವ್ರು ಉಳ್ಕೋತಾರೆ. ತರಲೆಗಳು ಉದುರೋಗ್ಬಿಡ್ತವೆ. ಇದು ನನ್ನ ಆಸೆ. ಸರ್ ಹೌದು ಸರ್. ನಿಮ್ಗೆ ಬಿಸಿ ರಕ್ತ ಶಿವಕುಮಾರ್ ಅಂತ ಕರೆದ್ರೆ ಇಷ್ಟ ಆಗುತ್ತಾ, ಅಥವಾ ಬಾಂಬೆ ಶಿವಕುಮಾರ್ ಅಂತ ಕರೆದ್ರೆ ಇಷ್ಟ ಆಗುತ್ತಾ ಸರ್? ಬಿಸಿ ರಕ್ತ ಶಿವಕುಮಾರ್ ಅನ್ನೋದು ನಮ್ಮ ಚೇಂಬರ್ನವರು ನನಗೆ ಕೊಟ್ಟಿರೋ ಹೆಸರು. ಬಾಂಬೆ ಶಿವಕುಮಾರ್ ಅಂತಂದರೆ ಅದು ನನ್ನ ಚಿತ್ರರಂಗದ ಬರ್ತ್ ಪ್ಲೇಸು. ಓಕೆ. ಸಿನಿಮಾ ಅನ್ನೋದು ನಾನು ಹುಟ್ಟಿದ್ದು ಬಾಂಬೆಯಿಂದ. ಅದಕ್ಕಿಂತ ಮುಂಚೆ ನಾನೊಬ್ಬ ರೈತ ಕುಟುಂಬ, ನನಗವೆಲ್ಲ ಗೊತ್ತಿಲ್ಲ. ಸಿನಿಮಾ ಬಾಂಬೆ ಶಿವಕುಮಾರ್ ಅಂತ ಕಲಿಯೋದು ನಾನು ಹೊಸದಾಗಿ ಬಾಂಬೆಯಿಂದ ಬಂದಾಗ ನನಗೆ ಬಾಂಬೆ ಶಿವಕುಮಾರ್ ಅನ್ನೋರು ನಮ್ಮ ಫಿಲಮ್ ಚೇಂಬರಲ್ಲಿ ಆಗಲಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಲಿ, ಡೈರೆಕ್ಟರ್ ಅಸೋಸಿಯೇಷನ್ ಆಗಲಿ, ಬಿಸಿ ರಕ್ತ ಯಾಕೆಂದರೆ ನಾನೊಂದು ಸಿನಿಮಾ ಮಾಡಿದೆ. ಎಲ್ಲರೂ ಆರ್ಡಿನರಿ ಪರ್ಸನ್ ಎಲ್ಲರೂ ಹೊಸಬ್ರನ್ನ ಬಿಸಿ ರಕ್ತ ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ 6 ಹೀರೋನು ಹೊಸಬ್ರು, 6 ಹೀರೋಯಿನು ಹೊಸಬ್ರು, ಎಲ್ಲರೂ ಹೊಸಬ್ರು ಹಾಕೊಂಡು ಸಿನಿಮಾ ಮಾಡಿದೆ. ಆ ಪಿಕ್ಚರ್ಗೆ ಅದಾದಮೇಲೆ ನನಗೆ ಇಂಡಸ್ಟ್ರಿಯಲ್ಲಿ ಬಿಸಿ ರಕ್ತ ಶಿವಕುಮಾರ್ ಅಂತ ಕೇಳ್ತಾರೆ. ಈಗಲೂ ನಾನು ಬಾಂಬೆಗೆ ಹೋದರೆ ನಮ್ಮವರೆಲ್ಲ ನನಗೆ ಬಾಂಬೆ ಶಿವಕುಮಾರ್. ಯಾಕೆಂದರೆ ನಾನಲ್ಲಿ ಇಂಪಾದು ಮೆಂಬರು, ಇಲ್ಲಿ ಫಿಲಮ್ ಚೇಂಬರ್ಗೂ ಮೆಂಬರು. ಅದರಿಂದ ಎರಡೂ ಕಡೆ ಇದ್ದೀನಿ. ಆದರೆ ಏನಪ್ಪ ಅಂದರೆ, ನಾನು ಬೆಂಗಳೂರಿಗೆ ಬಂದಮೇಲೆ ಕನ್ನಡ ಚಿತ್ರರಂಗಕ್ಕೆ ಒಂದು ಪ್ರಾಧಾನ್ಯತೆ ಕೊಟ್ಟು, ಕನ್ನಡ ಚಿತ್ರರಂಗದಲ್ಲಿ ಹೊಸಬರು ಬಂದು ಏನಾದ್ರು ಒಂದು ಅಚೀವ್ ಮಾಡಿ. ಈಗ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಎಂತೆಂಥ ಅತಿರಥ ಮಹಾರಥರುಗಳು ಕನ್ನಡ ಚಿತ್ರರಂಗದಿದ್ದಾರೆ. ಅವ್ರು ಯಾರೂ ಅಚೀವ್ ಮಾಡಿದವರು. ಮೊನ್ನೆ ಕಾಂತಾರ ಸಿನಿಮಾದವರು ಪುಣ್ಯಾತ್ಮ, ಅವನಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಇನ್ನೂ ವರ್ಲ್ಡ್ ಲೆವೆಲಲ್ಲಿ ಮೆರೀಲಿ. ಅಂಥವ್ರೊಂದು 10 ಜನ ಡೈರೆಕ್ಟ್ರು ಬರಬೇಕು. ಇದು ನನ್ನ ಆಸೆ. ನೋಡಿ, ಅವರೆಲ್ಲ ಹೊಸಬ್ರನ್ನಾಗಿ ಸಿನಿಮಾ ಮಾಡೋದು ಸಕ್ಸಸ್ ಆಗಲಿಲ್ವಾ? ದುಡ್ಡು ಮಾಡಲಿಲ್ವ ಅವರು? ಅಂಥವ್ರು ಬರ್ಬೇಕ್ರಿ. ಈಗ ಒಬ್ಬರು ಹಳೆ ಕ್ಯಾಮ್ರಾಮನ್ ಕರ್ಕೊತೀನಿ, ಅವ್ನು ಮಾಮೂಲಿ ಅದಾಕಣ ಇದಾಕಣ. ಈ ಹೊಸಬ ಅಂದರೆ, ಸರ್ ಇದನ್ನು ಹಿಂಗೆ ಮಾಡೋಣ ಸರ್, ಚೆನ್ನಾಗಿ ಕಾಣುತ್ತೆ ಅಂದಾಗ ಡೈರೆಕ್ಟ್ ಯೋಚನೆ ಮಾಡ್ತಾನೆ, ಅದಕ್ಕಿಂತ ಚೆನ್ನಾಗಿರ್ತದೆ. ಅದರಿಂದ ಹೊಸತನ ಬರ್ತಾ ಇರ್ಬೇಕ್ರಿ. ಚೇಂಜ್ ಆಗಿ ಇಂಡಸ್ಟ್ರಿ ಹೆಂಗೆ ಚೇಂಜ್ ಆಗ್ತಾ ಇದೆ, ಆ ಥರ ಇಂಡಸ್ಟ್ರಿನಲ್ಲಿ ಟೆಕ್ನಿಷಿಯನ್ಗಳು ಇವರೆಲ್ಲ ಚೇಂಜ್ ಆದರೆ ನೋಡಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ನಾನು ಬೇರೆ ಭಾಷೆ ಹೊಗಳ್ತಾ ಇಲ್ಲ. ಒಂದು ಕಾಲದಲ್ಲಿ MGR, ಶಿವಾಜಿ ಗಣೇಶನ್, ಇವರಿದ್ರು ಜಮಿನಿ ಗಣೇಶನು. ಆವಾಗೆಲ್ಲ ಹಳೇ ಡೈರೆಕ್ಟ್ರುಗಳು, ಟಾಪ್ ಡೈರೆಕ್ಟ್ರುಗಳಿದ್ರು. ಅದರಲ್ಲಿ ಒಬ್ಬ ಹೊಸ ಡೈರೆಕ್ಟ್ರು, ಸಿನಿಮಾನೇ ಗೊತ್ತಿಲ್ಲದವ್ರು ಬಂದು ಇಂಡಸ್ಟ್ರಿನ ಅವ್ರನ್ನೆಲ್ಲ ಬುದ್ಧಿ ಕಲಿಸಿ ಇಂಡಸ್ಟ್ರಿನ ಮೆರೆಸ್ಬಿಟ್ಟ. ಭಾರತಿರಾಜ್
ಭಾಗ್ಯರಾಜ್ ಅದೇ ಎಂತೆಂಥವ್ರು ನಮ್ಮ ಕನ್ನಡದಲ್ಲಿ ಎಂತೆಂಥ ಡೈರೆಕ್ಟರ್ ಇದ್ದಾರೆ ರೀ. ಅಂತ ಆ ಡೈರೆಕ್ಟರ್ಗಳಿಗೆ ಇವತ್ತು ಕೆಲಸ ಇಲ್ಲ. ಯಾಕೆ ಅಂತಂದರೆ ಅವ್ರದ್ದು ಹಳೇ ಮೆಥಡು, ಹಳೇ ಟ್ರ್ಯಾಕು, ಮಾತೆತ್ತು ಟ್ರ್ಯಾಲಿ ಇಡು, ಮಾತೆತ್ತು ಝೂಮ್ ಹಾಕು, ಮಾತೆತ್ತು ಇದು ಮಾಡು. ಅದು ಈಗಿನವ್ರು ಹಂಗಲ್ಲ ಸರ್, ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಡ್ತೀನಿ ಸರ್, ಏನಾದ್ರು ಒಂದು ಮಾಡೋಣ ಸರ್. ಇದರಿಂದ ನನ್ನ ಉದ್ದೇಶ ಹೇಳೋದು ಇಷ್ಟೇ, ಯಂಗ್ಸ್ಟರ್ಗಳು ಬೆಳಿಬೇಕು, ಇಂಡಸ್ಟ್ರಿ ಬೆಳಿಬೇಕು. ಯಾಕೆಂದರೆ ಒಂದು ವರ್ಷಕ್ಕೆ ನಮ್ಮದು 250 ಸಿನಿಮಾ ಬರ್ತದೆ. 250 ಸಿನಿಮಾದಲ್ಲಿ 25 ಸಿನಿಮಾ ಕೂಡ ನಿಲ್ಲಲ್ಲ. ಎಸ್ ಸರ್. ಯಾಕೆ ಸರ್? ಯಾರೋ ಈಗ ಒಂದು ಸಿನಿಮಾ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಸಿನಿಮಾ ರಂಗದಲ್ಲಿ ಯಾರಿಗೆ ಯಾವಾಗ ಏನು ಅದೃಷ್ಟ ಬರ್ಸಿ ಹೇಳೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೂ ತಪ್ಪು ತಿಳ್ಕೊಬೇಡಿ. ಒಬ್ಬ ದೊಡ್ಡ ಹೆಸರಾಂತ ಡೈರೆಕ್ಟ್ರು ಒಂದು ಹೊಸ ಹುಡುಗನಿಗೆ ಹೀರೋ ಮಾಡಿದ್ರು. ಅವನಿಗೆ ಸಿನಿಮಾನೇ ಗೊತ್ತಿಲ್ಲ, ಹೀರೋ ಮಾಡಿದ್ರು. ಫಸ್ಟ್ ಶಾರ್ಟ್ ತೆಗೆದ್ರು, ಇಲ್ಲಿ ಬಾ ಇಲ್ಲೋಗಿ ಅಂತ ಶಾರ್ಟ್ ಆಯಿತು. ಶಾರ್ಟ್ ಆದ ತಕ್ಷಣ ಈ ಡೈರೆಕ್ಟ್ರ್ ಹೋಗಿ ಅವನ್ನ ತಬ್ಕೊಂಬಿಟ್ರು. ಏನು ಫಸ್ಟ್ ಕ್ಲಾಸ್ ಕೆಲಸ ಮಾಡೋದಪ್ಪ, ನಿನ್ನ ಥರ ಕೆಲಸ ಯಾರೂ ಮಾಡಲಿಲ್ಲ, ಇವರೇ ಬೆಸ್ಟ್ ಅಂತ ತಬ್ಬಿ ಮುದ್ದಾಡ್ಬಿಟ್ರು. ಅವನು ಖುಷಿಯಾಗೋಗ್ಬಿಟ್ಟ, ಹುಮ್ಮಸ್ ಬಂತು. 15 ದಿನ ಸತತವಾಗಿ ಅದೇ ಹುಮ್ಮಸ್ಸಲ್ಲಿ ಶೂಟಿಂಗ್ ಮಾಡ್ದ. 16 ದಿನ ನಾಳೆ ಕುಂಬಳಕಾಯಿ ಹೊಡಿಬೇಕು, ಪ್ಯಾಚ್ ಈ ಶೂಟಿಂಗ್ ಕ್ಲೋಸ್ ಮಾಡಬೇಕು. ಅವ್ರನ್ನ ಕರೆದ್ರು ಬಾಯಲ್ಲಿ, ಮೊದಲನೇ ದಿನ ಮಾಡ್ದಲ್ಲ ಸೀನು, ಅದು ಇನ್ನೊಂದು ಸರಿ ಮಾಡು. ಯಾಕೆ ಆ ಮೊದಲನೇ ದಿನ ಮಾಡಿದ್ದೇನಾದ್ರು ನಾ ಸಿನಿಮಾದಲ್ಲಿ ಹಾಕ್ಬಿಟ್ರೆ ಜನ ನಿನಗೂ ಹೋಗಿತಾರೆ, ನನಗೂ ಹೋಗಿತಾರೆ. ಅವತ್ತು ನಾನು ನಿನಗೆ ಹುರುಪು ಕೊಡದೇ ಇದ್ದಿದ್ರೆ ನೀನಿಷ್ಟು. ಅವರು ಇಡೀ ಕಲ್ಕತ್ತಾದಲ್ಲಿ ಭಾರತೀಯ ಚಿತ್ರರಂಗದ ಹೆಮ್ಮೆ ಅಂತಿರೋ ಕಲ್ಕತ್ತಾದ ಟಾಪ್ ಹೀರೋ ಉತ್ತಮ್ ಕುಮಾರ್. ನನ್ನ ಅವ್ರ ಜೊತೆಲಿ ಛೋಟೆ ಸಿ ಮುಲಾಖತ್ ಅಂತ ಒಂದು ಸಿನಿಮಾ ಮಾಡಿದೆ. ಅವರೇ ಹೀರೋ, ನಮ್ಮ ಹೇಮಾ ಮಾಲಿನಿ ಅವ್ರ ಹೀರೋ ಇದ್ದು. ತುಂಬ ಸಾರಿ ಹೇಮಾ ಮಾಲಿನಿ, ವೈಜಂತಿಮಾಲ ಸಾರಿ. ಆ ಪಿಕ್ಚರಲ್ಲಿ ಅಂಥ ಉತ್ತಮ್ ಕುಮಾರ್ಗೆ ಆವಾಗ ಸ್ಯಾಕ್ರಿಫೈಸ್ ಮಾಡಿ ಆ ಡೈರೆಕ್ಟ್ ಯಾರು ಗೊತ್ತಾ? ಸತ್ಯಜಿತ್ ರಾಯ್ ಅವರು. ಅಂಥ ಪುಣ್ಯಾತ್ಮರು ಬೇಜಾನ್. ಈಗ ನಮ್ಮ ಕರ್ನಾಟಕದಿಂದ ನಾವು ಮೂಲೆ ತುಳಿಬಾರ್ದ್ರಿ. ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್, ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಮ್ರಾಮನ್ ವಿ ಕೆ ಮೂರ್ತಿ. ದೇವಾನಂದ್ ಅವ್ರದ್ದು ಅಷ್ಟು ಪಿಕ್ಚರ್ಗೆ ದೇವಾನಂದ್ ಅವ್ರಿಗೆ ವಿ ಕೆ ಮೂರ್ತಿ ಅವ್ರದ್ದು ಯಾವರು? ಮೈಸೂರು ಅವರು, ವಿ ಕೆ ಮೂರ್ತಿ. ಅದಾದ್ಮೇಲೆ ಸುಬೋಧ್ ಮುಖರ್ಜಿ ಅವ್ರದ್ದು ಬ್ಯಾನರ್ದು. ಆ ಬ್ಯಾನರ್ಗೆ ಅಷ್ಟು ಜಾಯ್ ಮುಖರ್ಜಿ, ಸುಬೋಧ್ ಮುಖರ್ಜಿ, ಉತ್ತಮ್ ಕುಮಾರ್, ಅವ್ರ ಬೆಂಗಾಲಿ ಹೀರೋಗಳು ಎಷ್ಟು ಜನ, ಅಷ್ಟಕ್ಕೂ ಸುಬೋಧ್ ಮುಖರ್ಜಿ ಅವರು ಡೈರೆಕ್ಟ್ರು, ಪ್ರೊಡ್ಯೂಸರ್ ಡೈರೆಕ್ಟ್ರು. ಅದಕ್ಕೆ ಕ್ಯಾಮ್ರಾಮನ್ನರು ನಂಜನಗೂಡು ದೇವಸ್ಥಾನದ ಮಹಾ ಅರ್ಚಕರ ಮಗ ಶ್ರೀನಿವಾಸ್. ಇಲ್ಲಿ ಇವಾಗಲೂ ಕರ್ನಾಟಕದಲ್ಲಿ ಎಂತೆಂಥ ಕ್ಯಾಮ್ರಾಮನ್ಗಳಿದ್ದಾರೆ, ಎಂತೆಂಥ ಮೇಕಪ್ ಮ್ಯಾನ್. ನೋಡಿ, ನನ್ನ ಸಿನಿಮಾದಲ್ಲಿ ಫಸ್ಟ್ ಒಬ್ಬರು ಮೇಕಪ್ ಮ್ಯಾನ್ ನಾನು ಕೊಟ್ಟೆ. ಆ ಮನುಷ್ಯ ನಮ್ಮ ಪಿಕ್ಚರ್ ಮುಗೀತಾ ನಮ್ಮ ಬಿಸಿ ರಕ್ತದಲ್ಲಿ ಅವ್ರಿಗೆ ಮೇಕಪ್ ಮ್ಯಾನ್ ಮಾಡಿದೆ. ಅವನ ಫಿನಿಶಿಂಗು, ಒಂದು ಕಣ್ಣು ತಿದ್ದಬೇಕಾದ್ರೆ ಅವನಿಗೆ 10 ನಿಮಿಷ ಬೇಕಾಗೋದು, ದುಬ್ಬು ತಿದ್ದಬೇಕಾದ್ರೆ 10 ನಿಮಿಷ ಬೇಕಾಗೋದು, ಒಂದು ಲಿಪ್. ಅವನು ಯಾವುದು ಆರ್ಟಿಸ್ಟ್ ನೋಡಿದಾರೆ ಸರ್ ಬೇಡ ಸರ್ ಬೇರೆ ಚೇಂಜ್ ಮಾಡೋಣ ಅಂತ ಕಮಲಾಸನ್ ಕರ್ಸ್ಕೊಂಡು ಪರ್ಸನಲ್ ಮೇಕಪ್ ಮ್ಯಾನ್ ಮಾಡಿದ. ಅಂಥ ಒಬ್ಬ ಮೇಕಪ್ ಮ್ಯಾನ್ ನಮ್ಮ ಕನ್ನಡದ ಎಲ್ಲ ಡಿಪಾರ್ಟ್ಮೆಂಟ್ಲು ಇಲ್ಲಿ ಇದ್ದಾರೆ ರೀ. ನಮ್ದೇನಾಗಿದೆ ಅಂದರೆ ನಮ್ದೊಂದು ಲಿಮಿಟೆಡ್. ಇವತ್ತು ನೀವುಗಳೆಲ್ಲ ಇಲ್ಲಿ ಕೂತಿದ್ದೀರಿ, ಯಾರು ಯಾವತ್ತು ಏನಾಗ್ತಾರೆ ಸಿನಿಮಾದಲ್ಲಿ ಬದ್ರೆ ಬಡ ಸಾಬ್ರು, ಕೆಟ್ಟರೆ ಫಕೀರ್ ಸಾಬ್ರು. ಇದು ನಾನು ಯಾಕೆಂದರೆ ಒಂದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು. ಬಾಂಬೆನಲ್ಲಿ ನನ್ನ ಗುರುಗಳು ಬಿ ಆರ್ ಈಶಾರ್ ಅವರು. ಬಿ ಆರ್ ಈಶಾರ್ ಅಂದರೆ ನನಗೆ ದೇವರು, ನನಗೆ ತಂದೆ, ನನಗೆ ಸಿನಿಮಾ ಅನ್ನೋದು ಹೇಳ್ಕೊಟ್ಟಂಥದ್ದು ಮಹಾನ್ ಭಕ್ತ. ಅವರಿಲ್ಲ, ಈಗ ತೀರ್ಕೊಂಡಿದ್ದಾರೆ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಹೆಸರು, ಅವರ ನೆರಳಲ್ಲೇ ಇವತ್ತು ನಾನು ಅನ್ನ ತಿಂತಾ ಇರೋದು. ಅವರು ಬಾಂಬೆನಲ್ಲಿ ಬಾಂದ್ರಾದಲ್ಲಿ ಗೆಜೋಬೋ ಹೋಟೆಲ್ ಅಂತ ಒಂದು ಹೋಟ್ಲು, ಅಲ್ಲಿ ಅವರು ಟೀ ಕುಡಿತಾರೆ. ನನಗೆ ಕಾಫಿ, ಟೀ, ಹಾಲು, ಡ್ರಿಂಕ್ಸು, ನಾನ್ ವೆಜ್ಜು ಮೊದಲಿಂದ ಅಭ್ಯಾಸ ಇಲ್ಲ. ಅದೇನೋ ನನಗೆ ಇಡಿಸ್ತಾ ಇರಲಿಲ್ಲ. ಆಗ ಶಿವ, ಆ ಹುಡುಗಿ ನೋಡೋ ಚೆನ್ನಾಗಿದೆ, ಹೋಗಿ ಪಾರ್ಟ್ ಮಾಡ್ತಾರಲ್ಲ ಕೇಳು.
ಗುರುಗಳು ಹೇಳಿದ್ಮೇಲೆ ಅವ್ರೇನು ಕೆಟ್ಟ ಉದ್ದೇಶಕ್ಕೆ ಕೇಳಿಲ್ಲ. ಹೋದೆ, ನಮಸ್ತೆ ಮೇಡಮ್, ನಮಸ್ಕಾರ ಹಿಂದಿನಲ್ಲಿ, ನಮಸ್ತೆ ಮೇಡಮ್, ನಮಸ್ತೆ. मैं आपको फिल्म में ಒಂದೆರಡು ಹಿಂದಿ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. आप फिल्म में इंटरेस्ट? हाँ, मुझे इंटरेस्ट है. हमारा डायरेक्टर साहब बुला रहा है. ಬಂದ್ಲು ಪಾಪ, ಬಂದು ಕೂತ್ಕೊಂಡ್ಲು. ಚೆನ್ನಾಗೂ ಇದ್ಲು, ಹೈಟ್ ಇದ್ಲು, ಪರ್ಸನಾಲಿಟಿ ಇದ್ಲು, ಗ್ಯಾಮ್ ಇದ್ಲು. ಏನೂ ಗೊತ್ತಿಲ್ಲ ಅವಳಿಗೆ. ಅವ್ರ ಮುಖ ನೋಡಿದ ತಕ್ಷಣ ನಮ್ಮ ಬಿ ಆರ್ ಈಶ್ವರ್ ಅವ್ರು ಯಾರಿಗೂ ಇಂಟರ್ವ್ಯೂ ಮಾಡೋಲ್ಲ. ಅವರು ಮುಖ ನೋಡಿದ ತಕ್ಷಣವೇ ಒಬ್ಬ ಡೈರೆಕ್ಟರ್ ಆದವನಿಗೆ ಏನು ಯೋಗ್ಯತೆ ಇರಬೇಕಂದ್ರೆ, ಆರ್ಟಿಸ್ಟ್ ಒಂದು ಬಳಪ, ಇದೊಂದು ಸ್ಲೇಟ್ ಇದ್ದಂಗೆ. ಇವ್ರ ಕೈನಲ್ಲಿ ಪೆನ್ ಇದೆ, ಇದು ಬಳಪ ಇರ್ತದೆ, ಏನು ಬೇಕಾದ್ರೂ ಬರೀಬೋದು, ಯಾವ ಥರ ಆದರೂ ಕ್ರಿಯೇಟ್ ಮಾಡ್ಬೋದು. ಅವ್ರು ಹೇಳೋದು, ಶಿವ ಈ ಹಮಾರ ಪಿಕ್ಚರ್ ಕಾ ನೆಕ್ಸ್ಟ್ ಹೀರೋಯಿನ್ ಅಂದ್ಬಿಟ್ಟು. ಸೊ ರಾತ್ರಿಗೆ ಹೋದ್ವಿ, ಅವ್ರ ತಂದೆ ಹತ್ರ ಮಾತಾಡಿದ್ವಿ, ಒಂದಷ್ಟು ಫೋಟೋಗಳು ತೊಗೊಂಬಂದ್ವಿ. ಆ ಫೋಟೋಗಳೆಲ್ಲ ತೊಗೊಂಬಂದ್ಮೇಲೆ ಆ ಪಿಕ್ಚರು ಇವಳಿಗೆ ಹೀರೋ ಯಾರು ನೋಡಬೇಕು ಆವಾಗ ಯೋಚನೆ ಮಾಡಿದ್ರು. ನಮ್ಮ ಡೈರೆಕ್ಟ್ರಿಗೆ ಕ್ರಿಕೆಟ್ ಹುಚ್ಚು ಭಾಳ ಇತ್ತು. ಆವಾಗ ಸಲೀಂ ದುರಾನಿ ಅಂತ ಒಬ್ಬ ಕ್ರಿಕೆಟ್ ಪ್ಲೇಯರ್, ಅವನು ಸಿಕ್ಸರ್ ಚಾಂಪಿಯನ್. ಅವನು ಬಂದರೆ ಜನ ಅವ್ನು ಬ್ಯಾಟಿಂಗ್ ಎತ್ತಿದ್ರೆ ಸಿಕ್ಸರ್ ಅನ್ನೋರು. ಅವ್ನಿಗೆ ಹೇಳು, ನೀನು 6 ಸಿಕ್ಸರ್ ಹೊಡಿ, ನೀನು ನಾ ಹೀರೋ ಮಾಡ್ತೀನಿ ಅಂತ. ಓಕೆ, ಬಂದ ಫಸ್ಟ್ ಬಾಲ್ನಲ್ಲಿ ಔಟ್ ಆಗ್ಬಿಟ್ಟ. ಅವನು ಅಲ್ಲೇ ನಿಂತ್ಕೊಂಡು ಡೈಲಾಗ್ ಶುರು ಮಾಡಿದ. ಆದರೆ ಯಾರ ಅದೃಷ್ಟನೋ ಗೊತ್ತಿಲ್ಲ, ಅವನಿಗೆ ಅಂಪೈರ್ ಹೇಳಿದ್ರು ನೋ ಬಾಲ್ ಅಂತ. ನೋ ಬಾಲ್ ಅಂದ ತಕ್ಷಣವೇ ತಿರುಗಿ ಹಾಕಿದ. 7 ಸಿಕ್ಸರ್ ಹೊಡೆದ. 6 ಸಿಕ್ಸರ್ ಹೊಡೆದ ತಕ್ಷಣ ಅಲ್ಲೇನೆ ಬ್ಯಾಟ್ ಎತ್ಕೊಂಡು, ಬಾಬೂಜಿ, ನಮ್ಮ ಡೈರೆಕ್ಟ್ರಿಗೆ ನಾವು ಬಾಬೂಜಿ ಇದೆ, ಬಾಬೂಜಿ ಸಾತ್ ಹೋಗಯ, ಸಾತ್ ಹೋಗಯ, ಸಾತ್. ತಕ್ಷಣ ಅವನಿಗೆ ಒಂದು ಬೆಳ್ಳಿಕಾಯನ್ನು ಕೊಟ್ಟು ಅಡ್ವಾನ್ಸ್, ನಮ್ಮಲ್ಲೆಲ್ಲ ಬೆಳ್ಳಿಕಾಯನ್ನು ಅಡ್ವಾನ್ಸ್ ಕೊಡೋದು. ಒಂದು ಬೆಳ್ಳಿಕಾಯನ್ನು ಕೊಟ್ಟರು, ಈ ಹುಡುಗಿಗೆ ಬೆಳ್ಳಿಕಾಯನ್ನು ಕೊಟ್ಟರು. ಪಿಕ್ಚರ್ ಏನೋ ಹೋಗಲಿಲ್ಲ, ಬಟ್ ಭಾಳ ಒಳ್ಳೆ ಸಿನಿಮಾ. ಇಲ್ಲಿ ನರ್ತಕಿನಲ್ಲಿ ರಿಲೀಸ್ ಆಗಿತ್ತು, ಚರಿತ್ರ ಅಂತ ಪಿಕ್ಚರ್ ಹೆಸರು. ಆ ಹುಡುಗಿ ಭಾರತೀಯ ಕರ್ನಾಟಕ ಅಲ್ಲ, ಭಾರತೀಯ ಚಿತ್ರರಂಗದ ಎಲ್ಲರನ್ನೂ ತುಳಿದು ಟಾಪ್ ಹೀರೋಯಿನ್ ಆದ್ಲು. ಆದರೆ ಅದೇ ಥರ ಅವಳೇ ಆತ್ಮಹತ್ಯೆ ಮಾಡ್ಕೊಂಡು, ಅವಳೇ ಪರ್ವೀನ್ ಬಾಬಿ. ಪರ್ವೀನ್ ಬಾಬಿ ಅವಳೇ. ಇದಲ್ಲದೆ ನಮ್ಮ ಗುರುಗಳದು ಬ್ಯಾಕ್ಗ್ರೌಂಡ್ ಯಾಕೆಂದರೆ ಅವರಿಲ್ಲದೆ ನಾನಿಲ್ಲ. ಯಾವುದೋ ಒಂದು ಹುಡುಗಿ ಬಂತು, ನೋಡು ಶಿವ ಇಸ್ಕು ಹೀರೋಯಿನ್ ಬನ್ನ ಹಂಗೆ. ಅವಳಿಗೆ ಸಿನಿಮಾನೇ ಗೊತ್ತಿಲ್ಲ. ಸರಿ ಅವ್ರಿಗೆ ಕರೆದ್ವಿ, ಒಂದು ಬೆಳ್ಳಿಕಾಯನ್ನು ಕೊಟ್ವಿ. ಸರಿ ನೀನೇ ಹೀರೋಯಿನ್. ಅವಳಿಗೆ ಹೀರೋ ಯಾರು ನೋಡಬೇಕು? ಹೀರೋ ಬಂದು ಅವನ ಹೆಸರು ನಾನು ಮರ್ತಿದ್ದೀನಿ. ರಾಮಾಯಣದಲ್ಲಿ ರಾವಣನ ಮಗನ್ ಮಾಡಿದ್ದಾನೆ, ಹೆಸರಿನ ಅವ್ರಿಗೆ ಅವನು ಹೀರೋ. ಪಿಕ್ಚರ್ ಹೆಸರು ಬಂದು ಜರೂರತ್. ಸೂಪರ್ ಡೂಪರ್ ಹಿಟ್ ಪಿಕ್ಚರ್. ಅದೇ ಥರ ನಮ್ಮ ಬಿ ಆರ್ ಈಶ್ವರ್ ಅವರು ಫಸ್ಟ್ ಪಿಕ್ಚರು. ಆ ಕತೆ ಕೇಳಿದ್ರೆ ಎಲ್ಲ ನಗ್ತೀರ. ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ನಾನು ಬಾಂಬೆನಲ್ಲಿ ಚೇಂಬೂರ್ನಲ್ಲಿದ್ದೆ. ಆ ಚೇಂಬೂರ್ನಲ್ಲಿದ್ದಾಗ ನನಗೆ ನಾಟಕ ನೋಡೋ ಹುಚ್ಚು ಭಾಳ ಇತ್ತು. ಹಿಂದಿ ನಾಟಕ, ಗುಜರಾತಿ ನಾಟಕ, ಬೆಂಗಾಲಿ ನಾಟಕ, ತಮಿಳು ನಾಟಕ, ಕನ್ನಡ ನಾಟಕ ನೋಡಿದ್ರೆ ಒಬ್ಬ ನಟ ನೋಡಿದೆ. ಏನೆಷ್ಟು ಚೆನ್ನಾಗಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನಲ್ಲ ಅಂತ ನಾನು ಖುಷಿಯಾಗಿ ಅವ್ನಿಗೆ ಹೋಗಿ ಮಾತಾಡಿದೆ. ಅವನಿಗೆ ಹಿಂದಿ ಬರಲ್ಲ, ಪಕ್ಕಾ ಗುಜರಾತಿ ಅವನು. ಅವನಿಗೆ ನಾನು ಮಾತಾಡಿ ಎಲ್ಲ ಮಾಡಿ ಮಾತಾಡಲೇ ವಾಪಸ್ ಬಂದುಬಿಟ್ಟೆ. ನಮ್ಮ ಡೈರೆಕ್ಟ್ರಿಗೆ, ನಮ್ಮ ಬಾಬೂಜಿ ಅನ್ನೋದು ನಮ್ಮ ಬಿ ಆರ್ ಈಶ್ವರ್ ಅವರಿಗೆ, ನಾವು ಅವ್ರ ಎದುರಿಗೆ ಅವ್ರ ಜೊತೆಲಿ ಒಂದಷ್ಟು ಸಿನಿಮಾ ಮಾಡಿದ್ರೆ ಒಂದಿನ ಅವ್ರ ಎದುರು ಕೂತಿಲ್ಲ. ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು ಬಂದರೆ ಅವ್ರ ಪಕ್ಕದಲ್ಲಿ ಕೂರಿಸ್ಕೊತಾ ಇದ್ರು, ನಾನು ದೂರದಲ್ಲೇ ನಿಂತ್ಕೋತಾ ಇದ್ದೆ. ನಾನು ಲೈಫಲ್ಲಿ ಅವ್ರ ಮುಂದೆ ಕೂತಿಲ್ಲ, ಯೋಗ್ಯತೆ ಇಲ್ಲ ನನಗೆ. ಆಗ ಅವರಿಗೆ ನಾಟಕ ತೋರಿಸ್ದೆ, ಖುಷಿ ಆಗೋಯ್ತು. ತಕ್ಷಣ ಅವ್ನು ಬೆಳ್ಳಿಕಾಯನ್ನು ಎತ್ಕೊಟ್ರು. ನನಗೆ ಯಾವುದೇ ಅವಾಗ ಪಿಕ್ಚರ್ ಎಲ್ಲ ಇವ್ರ ಕೈಯಲ್ಲಿ. ಈಗ ನೆಕ್ಸ್ಟ್ ನಾನು ಯಾವುದೇ ಪಿಕ್ಚರ್ ಬಂದರೆ ನೀನೇ ಹೀರೋ. ಸರಿ ಆಯಿತು. ಅದಾದ ಒಂದು 15 ದಿನಕ್ಕೋ 20 ದಿನಕ್ಕೋ ಭಾರತದ ಉಪ ಪ್ರಧಾನಿಗಳು ಬಾಬು ಜಗಜೀವನ್ ಸಾಹೇಬರು, ಭಾಳ ದೊಡ್ಡ ಮನುಷ್ಯರು, ಭಾಳ ಗ್ರೇಟ್ ಆದ್ಮಿಗಳು, ಅವರ ಸಾಕು ಮಗ ಶೇರ್ ಬಹದ್ದೂರ್ ಸಿಂಗ್
ಜಗದೀಶ್ ಸಿಂಗ್ ಅನ್ನೋರು, ಸಾಸಾರಾಮ್ ಅವರು ಅವ್ರ ಸ್ವಂತ ಊರು ಬಾಬು ಜಗಜೀವನ, ಆ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಹತ್ರ ಬಂದರು. ಸರಿ ಶಿವ ಆ ಹುಡುಗನ ಕರ್ಕೊಂಬಂದರು. ಹೋಗಿ ಅವ್ನು ಕರ್ಕೊಂಬಂದೆ. ಅವನು ತಪ್ಪು ಹಿಂದಿ ಮಾತಾಡೋದು, ಇವರು ಗುಜರಾತಿ ಬರ್ತಿಲ್ಲ, ಮಾತಾಡಿ ನೀನೇ ಹೀರೋ ಅಂತ ಎಲ್ಲ ಫಿಕ್ಸ್ ಆಯಿತು. ಸರಿ ಎಲ್ಲ ಫಿಕ್ಸ್ ಆಯಿತು. ಆರ್ಟಿಸ್ಟ್ ಯಾರನ್ನ ಹಾಕಬೇಕು, ಇವರಿಗೆ ಒಂದು ಲಾಯರ್ ಕ್ಯಾರೆಕ್ಟರ್ ಆ ಹುಡುಗನಿಗೆ. ಜಡ್ಜ್ ಬಂದು ಸೂಪರ್ ಸ್ಟಾರು ಪೃಥ್ವಿರಾಜ್ ಕಪೂರ್. ಪೃಥ್ವಿರಾಜ್ ಕಪೂರ್, ನಾದಿರಾ, ಸಫ್ರು ಎಲ್ಲ ಟಾಪ್ ಸ್ಟಾರು. RK ಸ್ಟುಡಿಯೋದಲ್ಲಿ ಪೂಜೆ. ಇಯರ್ ಕರೆಕ್ಟ್ 65-66, ನನಗೆ ನೆನಪು ಕರೆಕ್ಟ್ ಇಲ್ಲ. 6ನೇ ತಾರೀಕು ಪೂಜೆ. ಬಾಬು ಜಗಜೀವನ್ ರಾವ್ ಬಂದು RK ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರು. ಆಗ ಅವರು ಉಪ ಪ್ರಧಾನಿ. ಆಗ ಇವ್ರಿಗೆ ಡೈಲಾಗ್ ಕೊಟ್ಟರು. ಆ ಡೈಲಾಗ್ ಇದೆಯಲ್ಲ, ಅವನು ಗುಜರಾತಿಲಿ ಬರ್ಕೊಂಡು ಬಾತ್ರೂಮ್ನಲ್ಲಿ ರಾತ್ರಿ ರೂಮಲ್ಲಿ ಬಾಲ್ಕನಿ ಟೆರಸ್ ಮೇಲೆ ಹೋಗಿ ಅದನ್ನು ಉರು ಹೊಡಿಯೋದು. ಆ ಡೈಲಾಗು ತಪ್ಪಿದ್ರು ಕ್ಷಮಿಸಿ, ನಾನು ಭಾಳ ಇದು 50-40 ವರ್ಷದ ಮಾತು ಹೇಳ್ತಾ ಇರೋದು. ಮಜಹಬ್ ಕೆ ಪೌಶಾಕ್ ಯಾ ನಾಮ್ ಬದಲನೆ ಸೆ ಇನ್ಸಾನ್ ಅಪ್ನಿ ಜುಲ್ಮ್ ಕಿ ಜಬ್ಬೆ ಚುಪಾ ನಹೀ ಸಕ್ತಾ ಇವರಾನ. ಈ ಡೈಲಾಗ್ನ ಅವನು ಗುಜರಾತಿಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು. ಸರ್ ಅವನು ಒಂದ್ಸರಿ ಟ್ರಯಲ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಶಾರ್ಟ್ ರೆಡಿ, ಪೃಥ್ವಿರಾಜ್ ಕಪೂರ್ ಬಂದಿದ್ದಾರೆ, ರಾಜ್ ಕಪೂರ್ ಕೂತಿದ್ದಾರೆ, ಎಲ್ಲ ಭಾರತೀಯ ಚಿತ್ರ, ಉಪ ಪ್ರಧಾನಿ ಬಂದಿದ್ದಾರೆ, ಎಲ್ಲ ಬರ್ತಾರೆ. ಆವಾಗ ಡೈಲಾಗು ಹೇಳಿದ್ರು. ಸರ್ ಆ ಹುಡುಗನಿಗೆ, ಆ ವ್ಯಕ್ತಿಗೆ, ಹುಡುಗ ಅಲ್ಲ, ನನಗೆ ನನ್ನ ಏಜ್ ಈಗಿದ್ದೀರಿ, ನನ್ನ ಏಜ್ನವರೇ. ಆಗ ನಮ್ಮ ಡೈರೆಕ್ಟ್ರು ಇಲ್ಲಿ ನಿಂತ್ಕೊ, ಇಲ್ಲಿ ನಿಂತ್ಕೊ, ಓಕೆ ಸರ್. ಅವನು ಆ ಆ್ಯಕ್ಷನ್ ಮಾಡ್ದ, ಅಲ್ಲಿರೋರು ಎಲ್ಲರೂ ಎದ್ದು ನಿಂತ್ಕೊಂಡು ಅವನ್ನ ತಬ್ಕೊಂಬಿಟ್ರು. ಯುವರ್ ಆನರ್ ಅಂತ ಅವರು ಜಡ್ಜ್ಗೆ ಹೇಳ್ದ. ಯುವರ್ ಆನರ್ ಅಂತೇಳಿ 2 ಸ್ಟೆಪ್ ವಾಪಸ್ ನಡ್ಕೊಂಬಂದು ಆ ಕಟ್ಕಟ್ಟೆ ಮೇಲೆ ನಾದಿರ ಕಟ್ಕಟ್ಟೆ ಮೇಲಿದ್ದು ಅವಳಿಗೆ ಮುಖ ನೋಡ್ದ. ಮಜಹಬ್ ಕೆ ಪೌಶಾಕ್ ಯಾ ನಾಮ್ ಬದಲನೆ ಸೆ ಅಪ್ನಿ ಜುಲ್ಮ್ ಕಿ ದಬ್ಬೆ ಚುಪಾ ನಹೀ ಸಕ್ತಾ ಹೈ. ತಿರ್ಗಿ ಟರ್ನ್ ಆಗಿ ಜಡ್ಜ್ ಅದ, ದಿಸ್ ಇಸ್ ಮೈ ಶಾರ್ಟ್. ಓಕೆ ಆಯಿತು. ಪೃಥ್ವಿರಾಜ್ ಕಪೂರ್ ಇಳಿದು ಬಂದು ಅವನ್ನ ತಪ್ಕೊಂಡ್ಬಿಟ್ರು. ಅವನ ಹೆಸರು ಹರಿಭಾಯ್ ಜರಿವಾಲಾ ಅಂತ. ಅವತ್ತು ಸಟ್ಟಲ್ಲಿ ಅವನಿಗೆ ಹೆಸರು ಡಿಕ್ಲೇರ್ಡ್ ಆಯಿತು, ಸಂಜೀವ್ ಕುಮಾರ್. ಇದು ಸತ್ಯ ಘಟನೆ. ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ಯಾಕೆಂದರೆ ಈ ಹಳಬ್ರೇನಾರು ಹೇಳಿದ್ರೆ ಅಯ್ಯೋ ಕತೆ ಹೊಡಿತಾರೆ ಅಂತಾರೆ. ಇದು ಸರಿ. ಇಂಥ ಇನ್ಸಿಡೆನ್ಸು ನಮ್ಮ ಲೈಫಲ್ಲಿ ಭಾಳ ಆಗಿದೆ. ಅದೃಷ್ಟ ಇರೋದು, ಅದೃಷ್ಟ ಬರೋದು ನಮ್ಮ ಹಣೆ ಬರ. ಬಟ್ ಎಂತೆಂಥ ಡೈರೆಕ್ಟ್ರ್ ಕೆಳಗಡೆ ಕೆಲಸ ಮಾಡಿದೆ, ಅವ್ರು ನೋಡೋ ಭಾಗ್ಯನೇ ನನಗೆ. ವಿ ಶಾಂತಾರಾಮ್ಗಿಂತ ಬೇಕಾ? ಅವ್ರ ಹತ್ರ ಲಡ್ಕಿ ಸಾಯಾದ್ರಿನಲ್ಲಿ ವರ್ಕ್ ಮಾಡಿದೆ. ಸೂರಜ್ ಪ್ರಕಾಶ್ ಹತ್ರ ಕೆಲಸ ಮಾಡಿದೆ. ಜಬ್ ಜಬ್ ಫೂಲ್ ಕಿಲೆ, ರಾಜಾ ಸಾಬ್ ಸ್ವೀಟ್ ಆರ್ಟ್ ಅಂತ ಕೆಲಸ ಮಾಡಿದೆ. ರಮಾನಂದ ಸಾಗರ್ ಹತ್ರ ಒಂದು 10 ಪಿಕ್ಚರ್ಗೆ ಡಬ್ಬಿಂಗ್ ವರ್ಕ್ ಮಾಡಿದೆ. ಈ ಥರ ಆಗನ್ಯ ಇನ್ನೊಬ್ಬರು ಇಡೀ ವರ್ಲ್ಡ್ ಫೇಮಸ್, ನಾಟ್ ಕರ್ನಾಟಕ, ನಾಟ್ ಇಂಡಿಯಾ, ವರ್ಲ್ಡ್ ಫೇಮಸ್ ಕ್ಯಾಮ್ರಾಮೆನ್ ಅವರು ಟ್ರಿಕ್ ಫೋಟೋಗ್ರಾಫಲ್ಲಿ ಬಾಬುಬಾಯ್ ಮೇಸ್ತ್ರಿ. ಯಾರಾದರೂ ಕೇಳಿರ್ಬೋದು, ಕೇಳಿದ್ದೇ ಇರ್ಬೋದು, ಇಲ್ಲ ನೀವು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಾಬುಬಾಯ್ ಮೇಸ್ತ್ರಿ ಅಂದರೆ ಎಕ್ಸ್ಟ್ರಾಡಿನರಿ. ತೆಲುಗು ಪಿಕ್ಚರಲ್ಲಿ NT ರಾಮರಾವ್ದು ಹಳೆ ಪಿಕ್ಚರಲ್ಲಿ ಮಾಸ್ಕ್ ವರ್ಕು ಅದೆಲ್ಲ ಅದಷ್ಟು ಡಬಲ್ ಆ್ಯಕ್ಟಿಂಗು, ತ್ರಿಬಲ್ ಆ್ಯಕ್ಟಿಂಗು ಅದಷ್ಟು ಮಾಡಿದವರು ಬಾಬುಬಾಯ್. ಅವ್ರನ್ನ ಬಾಂಬೆಯಿಂದ ಬೆಂಗಳೂರು, ಹೈದರಾಬಾದ್ ಕರೆಸ್ಕೊಂಡು NTRಗಳು, MGRಗಳು ಅವರೆಲ್ಲ ಮಾಡೋ ಅಂಥವರು. ಬಾಬುಬಾಯ್ ಮೇಸ್ತ್ರಿ ಅಂತ ವ್ಯಕ್ತಿ ಇವತ್ತು ಆ ಲೆವೆಲ್ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದೆ. ನನ್ನ ಪುಣ್ಯ. ಅವ್ರ ಹತ್ರ 2 ಪಿಕ್ಚರ್ ವರ್ಕ್ ಮಾಡಿದೆ. ಅವ್ರ ಎದುರುಗಡೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ. ನಾನು ಚೇಂಬರಲ್ಲಿ, ಅವರು ಚೇಂಬರಲ್ಲಿ. ಸ್ಟುಡಿಯೋಗೆ ಬರಬೇಕಾದ್ರೆ ನನ್ನ ರೂಮ್ ಹತ್ರ ಬಂದು ಆರನ್ ಮಾಡೋರನ್ನ ಕೆಳಗೆ ಕಾರಲ್ಲಿ ಕರ್ಕೊಂಡು ಹೋಗೋರು. ಇಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಹೊಸ ಪರಿಚಯ, ಹೊಸ ಥರ, ಹೊಸ ಜನ. ಸರಿ ಸರ್, ಸಾರಿ, ಲೈಕ್ ಸರ್, ಹೌದು, ನೀವು ಕಪೂರ್ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವು ಅಂತ ಕೇಳ್ಪಟ್ಟೆ. ಸಾರಿ ಸರ್, ಕಪೂರ್ ಫ್ಯಾಮಿಲಿ ನಾನು ಇಂಟ್ರೊಡ್ಯೂಸ್ ಮಾಡೋ ಯೋಗ್ಯತೆ ನನಗಿಲ್ಲ.
ಕಪೂರ್ ಫ್ಯಾಮಿಲಿ ನಾನು ಯಾರು ಇಂಟ್ರೊಡ್ಯೂಸ್ ಮಾಡೋದಕ್ಕೆ? ಪೃಥ್ವಿರಾಜ್ ಕಪೂರ್ ಸರ್ವಶ್ರೇಷ್ಠ ಭಾರತೀಯ ಸುಪ್ರಸಿದ್ಧ ನಟ. ಅವ್ರು ಎದುರು ನಿಂತ್ಕೊಳ್ಳೋ ಯೋಗ್ಯತೆನೇ ನನಗಿಲ್ಲ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ರಾಜ್ ಕಪೂರ್, ಶಬಿ ಕಪೂರ್, ರಾಜ್ ಕಪೂರ್ ಆದಮೇಲೆ ರಾಜ್ ಸಾಬ್. ನೋಡಿ, ಅವ್ರ ಎದುರಿಗಿಲ್ಲ. ಅವ್ರಿಗೆ ರಾಜ್ ಕಪೂರ್ ಅನ್ನೋ ಹೆಸರು ನನ್ನ ಬಾಯಲ್ಲಿ ಬರಲ್ಲ. ರಾಜ್ ಸಾಬ್, ಶಮಿ ಕಪೂರ್, ಶಶಿ ಕಪೂರ್ಗೆ ನೀನು ತಾನು ಅಂತಿದ್ದೆ. ಶಶಿ ಕಪೂರ್, ವಿ ಶಾಂತಾರಾಮ್ ಅವರು ಶೆಹರಾ ಪಿಕ್ಚರ್ಗೆ ರಾಮ್ಲಾಲ್ ಅಂತ ಒಬ್ಬರು, ಶ್ರೀರಾಮಚಂದ್ರ ಅಂತ ಇಂಡಿಯಾದ ಟಾಪ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು, ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್, ಕ್ಲಾಸಿಕಲಲ್ಲಿ ಕಿಂಗು. ಅವ್ರ ಶಿಷ್ಯನೇ ರಾಮ್ಲಾಲ್ ಶೆಹರಾ. ಶಹನಾಯ್ನಲ್ಲಿ ಇಡೀ ಇಂಡಿಯಾದಲ್ಲಿ ನಂಬರ್ 1 ಶೆಹನಾಯ್ ಮಾಸ್ಟ್ರು ರಾಮ್ಲಾಲು. ಇಬ್ಬರು ಸ್ನೇಹಿತರಾಗಿದೆ. ಅವನಿಗೆ ಬೆಂಗಳೂರಿಗೆ ಬಂದು, ನೋಡೋಣಪ್ಪ, ನಾನು ಬೆಂಗಳೂರು ಹೋಗ್ತೀನಿ, ಸಿನಿಮಾ ಮಾಡ್ತೀನಪ್ಪ ಅಂತ. ಒಂದಿನ ನಾನು ಚೇಂಬರ್ದು ಯಾವುದೋ ಮೀಟಿಂಗ್ ಮುಗಿಸ್ಕೊಂಡು ಅಲಂಕ ಟಾಕೀಸ್ ಮುಂದೆ ಬರ್ತಾಯಿದ್ದೀನಿ. ಆ ಕಡೆ ಫುಟ್ಪಾತ್ನಲ್ಲಿ ಅಯ್ಯಪ್ಪ ನಡ್ಕೊಂಡು ಹೋಗ್ತಾಯಿದ್ದೆ. ಸತ್ಯ ಇದು. ಅಲ್ಲಿ ಗುಪ್ತಾ ಹೋಟೆಲ್ ಅಂತ ಏನೇ ಇತ್ತು, ಅಲ್ಲಿ ಜನತಾ ಬಜಾರ್, ಅದ್ರ ಎದುರುಗಡೆ ರೋಡಲ್ಲಿ. ನಾನು ನೋಡಿದೆ, ರಾಮ್ಲಾಲ್ ಅಲ್ವ ಇವನು? ಅರೆ ಓ ರಾಮ್ಲಾಲ್ ಅಂತಂದೆ. ಕೂಲ್. 2 ಸಲ ನನ್ನ ಮುಖ ನೋಡಿ, ಅರೆ ಶಿವ ಸಾಬ್ ತುಮಿ ಕಿತ್ತೆ ಹೋ, ಹಾಗೆ ಪಂಜಾಬಿನ ಹಂಗೆ ಅವ ಕರೆದು ಸಾರ್ ಅಂತ ಬ್ಯುಸಿನಲ್ಲಿ ಆ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದ್ಬಿಟ್ಟ. ಬಂದು ತಬ್ಬಿ ಮುದ್ದಾಡಿ ಅವನ್ನ ನಾನು, ಎದುರುಬೇಡ, ನಿನಗೊಂದು ಪಿಕ್ಚರ್ ಕೊಡ್ತೀನಿ, ಮಾಡ್ತೀಯಾ ಅಂತಂದೆ. ನನಗೆ ಯಾವುದೂ ಪಿಕ್ಚರ್ ಇಲ್ಲ ಅವಾಗ. ಕೊಡ್ತೀವಿ. HMK ಮೂರ್ತಿದು ದೊಂಬರ್ ಕೃಷ್ಣ, ಆದರೆ ಅವನು ಮ್ಯೂಸಿಕ್ ಕೊಟ್ಟೆ. ಸರ್, ಆ ಮನುಷ್ಯ ಸನಾದಿ ಅಪ್ಪಣ್ಣದಲ್ಲಿ ಆ ಶನಾಯ್ ಬಾರಿಸಿದಾರಲ್ಲ, ಅದು ರಾಮ್ಲಾಲ್. ನನಗೆ ಯಾವ್ದಾದ್ರು ಈ ಉಲ್ಟಾ ಸೀದಾ ಮಾತಾಡಲಿ, ನಾನು ಕೊಡ್ತೀನಿ. ಯಾಕೆಂದರೆ ಸರ್, ನಿಮ್ಮ ಮನೆಯಲ್ಲಿರೋದು ಮೈಸೂರು ಪ್ಯಾಲೇಸ್ ಇದೆಯಲ್ಲ, ಪ್ಯಾಲೇಸ್ ಪಕ್ಕದ ರೋಡಲ್ಲಿ, ಅದು ಗಲ್ಲಿ ಅನ್ನೋದು ಹೇಳಲ್ಲ, ಪಕ್ಕದ ಪ್ಯಾಲೇಸ್. ಹಂಗೆ ನಾನು ಹಂಗೆ ಹೇಳಲ್ಲ. ರಾಮ್ಲಾಲ್ ಎಂಥ ಮ್ಯೂಸಿಕ್ ಡೈರೆಕ್ಟ್ರು ಅಂದರೆ, ವಿ ಶಾಂತಾರಾಮ್ ಅವ್ರನ್ನ ತಬ್ಬಿ ಮೆರೆದಾಡ್ಬಿಟ್ರು. ಆ ವ್ಯಕ್ತಿಗೆ ಇಲ್ಲಿ 3 ಪಿಕ್ಚರ್ ಕೊಟ್ಟಾರೆ. ಆ ವ್ಯಕ್ತಿ ಎಲ್ಲ ತೀರ್ಕೊಂಡ್ರು. ಆ ಥರ ನನಗೆ ಹುಡುಕ್ತೀನಿ ಸರ್, ಇಲ್ಲ ಬೀದಿಲಿ ಹೋಗಿ ನೋಡ್ತೀನಿ, ಅವ್ರ ಬ್ಯಾಕ್ಗ್ರೌಂಡ್ ಕೇಳಲ್ಲ, ಅವ್ರ ಟ್ಯಾಲೆಂಟ್ ಇದೆಯಾ. ಆ ಥರ ರಾಮ್ಲಾಲ್ ಅಂತ ವ್ಯಕ್ತಿ ಕರ್ನಾಟಕದಲ್ಲಿದ್ದರೆ ಎಂಥ ಮೆರಿಬೋದಾಗಿತ್ತು. ಇಲ್ಲಿ ಬಂದು ಇದರಲ್ಲೇ ಬೆಂಗಾಲಿ ಮ್ಯೂಸಿಕ್ ಡೈರೆಕ್ಟರ್ ಹೆಸರೇನು? ಅದು ಶ್ರೀರಾಮಚಂದ್ರ. ಇನ್ನೊಬ್ಬರು ಹೆಸರುಗಳು ನನಗೆ ಜ್ಞಾಪಕ ಸಡನ್ನಾಗಿ ಬರ್ತಾಯಿಲ್ಲ. ಅವನ ಮಗಳು ದಪ್ಪಕ್ಕಿದ್ಲು, ಸಣ್ಣ ಆದ್ಲು, ಬೆಂಗಾಲಿ ಮ್ಯೂಸಿಕ್ ಡೈರೆಕ್ಟ್ರು. ಕರ್ನಾಟಕದ 6.5 ಕೋಟಿ ಜನರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾ ನಮ್ಮ ರಿಪಬ್ಲಿಕ್ ಚಾನಲ್ ಅವರಿಗೆ ನನ್ನ ಧನ್ಯವಾದಗಳು. ಇದು ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹಿಂದೆ ಬರತಕ್ಕಂಥ ಹಿರಿಯ ನಿರ್ದೇಶಕರಿಗೆ ನಾನು ಹೇಳೋದು ಒಂದು ಪಾಠ ಆಗಲಿ ಅಂತ ನಾನು ಬೇಡ್ಕೊತೀನಿ. ಧನ್ಯವಾದಗಳು. ಈ ಪ್ರಪಂಚ